ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಹೈಕಮಾಂಡ್ದವ್ರ ಜೊತೆಗೆ ಚರ್ಚೆ ಮಾಡಿಕೊಂಡು ನಾಳೆ ಬರ್ತಾರೆ. ಬಂದಮೇಲೆ ಅದನ್ನು ಅಲ್ಲಿಂದನೇ ಸಮಯ ಘೋಷಣೆ ಮಾಡ್ಬೋದು ಅಂತ ಒಂದು ನಿರೀಕ್ಷೆ. ಸರ್, ತಾವು ಕೂಡ ಆಕಾಂಕ್ಷಿಗಳಿದ್ದೀರ. ಅದರಲ್ಲೂ ಬೆಳಗಾವಿಗೆ 3 ರಿಂದ 4 ಜನಕ್ಕೆ ಕೊಡಬೇಕು ಅನ್ನೋಂಥದ್ದು ಒತ್ತಡ ಇದೆ. ಈಗಾಗಲೇ ಒಬ್ಬರು ಆಗಿದ್ದಾರೆ. ಸೊ ಹಾಗಾಗಿ ಅದನ್ನು ಯಾವ ರೀತಿ ಆಗ್ತದೆ ನೋಡಿ, ಹಿಂದೆ ಈ ಜನತಾ ಪರಿವಾರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 4-5 ಸ್ಥಾನಗಳನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು. ಸೊ ಈಗ ಕೇಳ್ತಕ್ಕಂಥದ್ರೆ ಏನು ತಪ್ಪಿಲ್ಲ. ಆದರೆ ಇವತ್ತು ಜಿಲ್ಲೆಗಳು ಜಾಸ್ತಿ ಆಗೋದ್ರಿಂದ ಜಿಲ್ಲೆಗಳಿಗೂ ಕೂಡ ಪ್ರಾತಿನಿಧ್ಯಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ಚಿಂತನೆ ಮತ್ತು ಚುನಾವಣೆ ಸಮೀಪ ಇರೋದರಿಂದ ಸೋಷಿಯಲ್ ಇಂಜಿನಿಯರಿಂಗು, ಜಿಲ್ಲಾವಾರು ಇಂಥ ಅನೇಕ ಒಂದು ಚಿಂತನೆಯನ್ನು ವರಿಷ್ಠರು ಅದನ್ನು ಗಮನಕ್ಕೆ ತಗೊಂಡು ಅಳೆದು ತೂಗಿ ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆಯಲ್ಲಿದೆ. ಸೊ ಅದರಿಂದ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆಲ್ಲರೂ ಕೂಡ ಸಮ್ಮತವನ್ನು ಕೊಡಬೇಕಾಗುತ್ತೆ. ನಮ್ಗೆ ಆತ್ಮವಿಶ್ವಾಸ ಇದೆಯಾ ಸರ್ ಸಚಿವ ಸ್ಥಾನ ಸಿಗುವಂಥ? ಎಲ್ರಿಗೂ ವಿಶ್ವಾಸ ಇರ್ತದೆ, ಯಾರೂ ವಿಶ್ವಾಸ ಕಳ್ಕೊಳ್ಳೋದಿಲ್ಲ. ತೀರ್ಮಾನ ಹೈಕಮಾಂಡ್. ಸರ್, ಕಾವೇರಿ ನೀರನ್ನು 3500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಆದೇಶ ಕೊಟ್ಟಿದೆ. ಈಗಾಗಲೇ ಅದ್ರ ಬಗ್ಗೆ ದಿಲ್ಲಿಯಲ್ಲಿ ಸಭೆ ಕೂಡ ನಡೆದಿದೆ. ನೀರಾವರಿ ಇಲಾಖೆ ಅಧಿಕಾರಿಗಳು ಕೂಡ ಹೋಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪ್ರಮುಖವಾಗಿರ್ತಕ್ಕಂಥ ಅದರದ್ದೇ ಒಂದು ಚರ್ಚೆಯನ್ನು ಕೂಡ ತೊಗೊಂಡು ಹೋಗಿರ್ತಕ್ಕಂಥ ನಮ್ಮ ರಾಜ್ಯಕ್ಕೆ ಏನು ತೊಂದರೆ ಆಗದ ನಿಟ್ಟಿನಲ್ಲಿ ಅದನ್ನು ತೀರ್ಮಾನವನ್ನು ಮುಖ್ಯಮಂತ್ರಿಗಳು ತಗೋತಾರೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಒಂದು ವಿಶ್ವಾಸ. ಸರ್, KPSC ಹಗರಣಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸರ್. ಹೋರಾಟಗಳು ನಡೀತಾ ಇದೆ, ಆರಂಭವಾಗ್ತಾ ಇದೆ. ಸೊ ಈ ನೀಟ್ ನಂತರ ಈಗ ಇಲ್ಲಿ ಕರ್ನಾಟಕದಲ್ಲಿ KPSC ಹೋರಾಟ ಶುರುವಾಗ್ತಾ ಇದೆ. ಅದ್ರ ಬಗ್ಗೆ ಈಗಾಗಲೇ ತನಿಖೆ ಹಂತದಲ್ಲಿ ಇರೋದರಿಂದ ಈಗ ಅದ್ರ ಬಗ್ಗೆ ನಾವು ಅಭಿಪ್ರಾಯ ವ್ಯಕ್ತಪಡಿಸ್ತಕ್ಕಂಥದ್ದು ಸರಿಯಲ್ಲ. ತನಿಖಾ ವರದಿ ಬರಲಿ, ಬಂದಮೇಲೆ ಅದಕ್ಕೊಂದು ಪ್ರತಿಕ್ರಿಯೆ ಕೊಡ್ತೀವಿ. BJP CBI ತನಿಖೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾರೆ. ಅವರು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅದನ್ನು ಬಿಟ್ಟರೆ ಬೇರೆ ಏನು ಕೇಳ್ತಕ್ಕಂಥದ್ದು ನಾವು ನೋಡಿಲ್ಲ. ಪ್ರತಿಯೊಂದು ಕೇಸನ್ನು ಕೂಡ CBI ಕೊಡಬೇಕು ಅಂತಕ್ಕಂಥದ್ದಿದೆ. ಬಟ್ ಅವರು ಯಾರು ಈ ಹಗರಣಗಳನ್ನು ಮಾಡಿದ್ದಾರೆ ಅವರು ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅಧಿಕಾರಿಗಳು ತನಿಖೆ ನಡೀತಕ್ಕಂಥ ಸಂದರ್ಭದಲ್ಲಿ ಅದೇನಾದರೂ ವೈಫಲ್ಯ ಆದಾಗ ಅದನ್ನು ಅವ್ರು ಕೇಳಬೇಕು. ಈ ಸಂದರ್ಭದಲ್ಲಿ ಕೇಳೋದು ಸರಿಯಲ್ಲ.